ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನಿವತ್ತು ಒಂದು ಬೋಟ್ ನೆಕ್ಕಲ್ಲಿ ಸೂಪರ್ ಆಗಿರೋ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ಫಸ್ಟು ನಾವು ಬೋಟ್ ನೆಕ್ ಬ್ಲೌಸು, ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು, ಕರೆಕ್ಟಾಗಿದೆ ಅಂತ ಅಳತೆ. ಇದೇ ಅಳತೆಗೆ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. 8 ಇಂಚು ಎದೆ ಸುತ್ತಳತೆ ಅಂದರೆ 4ನೇ ಒಂದು ಭಾಗ, ಅದಕ್ಕೆ 2 ಇಂಚು ಆ್ಯಡ್ ಮಾಡಬೇಕು. ಹಾಗೆ ನೋಡಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2.5 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು, ಯಾಕಂದರೆ ಬೋಟ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಈಗ ಮೈ ಉದ್ದನ ತಗೊಬೇಕು. ಮೈ ಉದ್ದ ಬಂದುಬಿಟ್ಟು 15 ಇಂಚು ಬರ್ತಾ ಇದೆ. ಇದು ಲೈನಿಂಗ್ ಬ್ಲೌಸ್ ಆಗಿರೋದಕ್ಕೆ 1 ಇಂಚು ಆ್ಯಡ್ ಮಾಡಬೇಕು. ಅಲ್ಲಿಗೆ 16 ಇಂಚು ಮೈ ಉದ್ದನ ತಗೊಬೇಕು. ಮೈ ಉದ್ದನ ಕರೆಕ್ಟಾಗಿ ಬ್ಯಾಕಲ್ಲಿ ಸೆಟ್ ಮಾಡಿಕೊಂಡು ಮಡ್ಚ್ಕೊಬೇಕು. ಫ್ರಂಟಲ್ಲಿ ಈಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. 15 ಇಂಚಿಗೆ ಬ್ಯಾಕಲ್ಲಿ ಮಾರ್ಕ್ ಮಾಡಿ. ಈಗ ಕುತ್ತಿಗೆ ಅಗಲವನ್ನು ಹಾಕೋಣ. ನಾನು ಬೋಟ್ ನೆಕ್ ಆಗಿರೋದ್ರಿಂದ 3.5 ಇಂಚಿಗೆ ಕುತ್ತಿಗೆ ಅಗಲವನ್ನು ಹಾಕ್ತಾಯಿದ್ದೀನಿ. 3 ಇಂಚು ಶೋಲ್ಡರ್ ಇಡ್ತಾಯಿದ್ದೀನಿ. ಹಾರ್ಮೋಲ್ ಬಂದುಬಿಟ್ಟು 7 ಇಂಚ್ ಇಡ್ತಾಯಿದ್ದೀನಿ. ಈಗ ಒಂದು ಗೆರೆಯನ್ನು ಹಾಕೊಳ್ಳಿ ಹಾರ್ಮೋಲ್ ಶೇಪಿಗೆ. ನಾನು ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟ್ ಮಾಡ್ಕೊಬೋದು. ನೋಡಿ, ಇದು ಬೋಟ್ ನೆಕ್ ಬ್ಲೌಸೇ ಆಗಿರೋದ್ರಿಂದ ಫ್ರಂಟ್ ಮಾರ್ಕನ್ನು ಹಾಕಬೇಕು. ಫ್ರೆಂಡ್ಸ್, ಬೋಟ್ ನೆಕ್ ಬ್ಲೌಸ್ ಆಗಿರೋದಕ್ಕೆ 3.5 ಇಂಚು ಕುತ್ತಿಗೆ ಅಗಲನ ಹಾಕ್ತಾಯಿದ್ದೀನಿ. ಸ್ಕೇಲಲ್ಲಿ ಬೇಕಾದರೆ ನೀವು ಬಾಕ್ಸ್ ಶೇಪ್ ಹಾಕಿ ಈ ಫ್ರಂಟ್ ಶೇಪನ್ನು ಕೊಡ್ಬೋದು. ನೋಡಿ, ಈಗ ಮುಂಭಾಗದಲ್ಲಿ ಒಂದು ಶೇಪು 3/4 ಇಂಚಿಗೆ, ಇನ್ನೊಂದು ಶೇಪು 1/4 ಇಂಚಿಗೆ 2 ಹಾರ್ಮೋಲ್ ಶೇಪನ್ನು ಕೊಟ್ಕೊಬೇಕು. ಈಗ ಬ್ರೆಸ್ಟ್ ಪಾಯಿಂಟ್ ಮಾಡೋದು ಅಂದರೆ ಬೆಲ್ಟ್ ಪಟ್ಟಿ. ಇದು ಫ್ರಂಟ್ ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು, ಅದರಲ್ಲಿ ಡಿಸೈನು. ನಾನು ಕಟ್ಟಿಂಗಿಂದನೇ ವಿಡಿಯೋ ಇರಲಿ ಅಂದ್ಬಿಟ್ಟು ಕಟ್ಟಿಂಗಿಂದನೇ ವಿಡಿಯೋ ಹಾಕ್ತಾ ಇದ್ದೀನಿ. ಈಗ ಬೆಲ್ಟ್ ಪಟ್ಟಿ ಶೇಪನ್ನು ಹಾಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡೋಣ. ನೋಡಿ, ಈಗ ಹಾರ್ಮೋಲ್ ಶೇಪನ್ನು ತೆಗಿತಾ ಇದ್ದೀನಿ. ಈ ವಿಡಿಯೋದಿಂದ ಯಾರಿಗೆಲ್ಲ ಬೋಟ್ ನೆಕ್ ಕಟ್ಟಿಂಗ್ ಬೇಕೋ ಕಟ್ಟಿಂಗು ಸಿಗುತ್ತೆ, ಹಾಗೆ ಬ್ಯಾಕ್ ನೆಕ್ ಡಿಸೈನ್ ಸಹ ಸಿಗುತ್ತೆ. ಈಗ ಫ್ರಂಟ್ ಪಾರ್ಟು, ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಆಯಿತು. ಇದು ಫ್ರಂಟು. ಇನ್ನೊಂದು 3/4 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡಿಕೊಂಡು ತಕ್ಕೊಬೇಕು. ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳಿ. ಈಗ ನಮಗೆ ಇಂಪಾರ್ಟೆಂಟಾಗಿ ಬ್ಯಾಕ್ ಪಾರ್ಟ್ ಬೇಕು. ಬ್ಯಾಕು ಬೋಟ್ ನೆಕ್ಕು. ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡೋದನ್ನು ಹೇಳ್ಕೊಡ್ತೀನಿ, ಹಾಗೆ ಸ್ಟಿಚಿಂಗ್ ಮಾಡೋದು ಸಹ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಬ್ಯಾಕ್ ಡೀಪ್ ಬಂದುಬಿಟ್ಟು 12 ಇಂಚು ನಾವು ಸ್ಟಾರ್ಟಿಂಗಿಂದನೇ ತಗೊಬೇಕು. ಈಗ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು, ಅಂದರೆ ಕುತ್ತಿಗೆ ಶೇಪ್ ಹಾಕೋದಕ್ಕೆ. ಒಂದು ಬಾಕ್ಸನ್ನು ಹಾಕೊಳ್ಳಿ. ಇವಾಗ ಬ್ಯಾಕ್ ಶೇಪನ್ನು ಹಾಕೋಣ. ಈಗ ಗ್ಯಾಪು ನೀವು 2 ಇಂಚಿಗೆ ಬಿಟ್ಕೊಬೇಕು. ಹಾಗೆ 3.5 ಇಂಚಿಗೆ ಮತ್ತೆ ಅಗಲದಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಬೇಕು, ಯಾಕಂದರೆ ಬ್ಯಾಕ್ ನೆಕ್ ಡಿಸೈನ್ ಮಾಡೋದಕ್ಕೆ. 12 ಇಂಚು ಬ್ಯಾಕ್ ಉದ್ದ ಇತ್ತು, ಡೀಪ್ ಉದ್ದ. ನಾನೊಂದು ಸ್ವಲ್ಪ ಅರ್ಧ ಇಂಚ್ ಜಾಸ್ತಿ ತಗೊಂಡೆ. ಇವರು ಹೈಟ್ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಡೀಪ್ ಬೇಕಾಗಿತ್ತು. ಹಾಗಾಗಿ ನೋಡಿ, ನೀವು 3.5 ಇಂಚ್ ಅಗಲಕ್ಕಿಂತನೂ ಎಷ್ಟು ಬೇಕಾದರೂ ಜಾಸ್ತಿ ತೊಗೊಬೋದು. ಅಂದರೆ ಬ್ರಾಡಾಗಿ ಹಾಕ್ತಾ ಇರ್ತಾರೆ ಅಂದರೆ ಜಾಸ್ತಿ ಇಟ್ಕೋಬೋದು. ನೋಡಿ, ಈ ರೀತಿ ಶೇಪನ್ನು ಹಾಕಿ. ನೀವು ಬಾಕ್ಸ್ ಹಾಕಿದ್ದೀರ, ಅದು ಜಾಸ್ತಿ ದೊಡ್ಡದಾಗೂ ಸಹ ಬಾಕ್ಸನ್ನು ಇಟ್ಕೊಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ 3.5 ಇಂಚಿಗೆ ಇಟ್ಕೋಬೋದು. ಇದು 8 ಇಂಚ್ ಎದೆ ಸುತ್ತಳತೆ, 4ನೇ ಒಂದು ಭಾಗ 8 ಇಂಚ್ ಎದೆ ಸುತ್ತಳತೆ ಇರುವ ಅಳತೆ ಬ್ಲೌಸಿನ ಮೆಜರ್ಮೆಂಟ್ ಬ್ಲೌಸು. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದಕ್ಕೆ ಯಾವ ರೀತಿ
ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಹೊಸ ಹೊಸ ರೀತಿ ಕ್ಯಾನ್ವಾಸ್ ಅಟ್ಯಾಚನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಕಲಿತಿದ್ರೆ ಅವರಿಗೆ ಈಸಿ ಆಗಲಿ ಅಂದ್ಬಿಟ್ಟು, ಮತ್ತು ಈಸಿ ಮೆಥಡಲ್ಲೇ ಕ್ಯಾನ್ವಾಸ್ ಅಟ್ಯಾಚನ್ನು ಸಹ ಹೇಳ್ಕೊಡ್ತಿದ್ದೀನಿ. ನೋಡಿ, ಕಟ್ಟಿಂಗ್ ಆದಮೇಲೆ ಈ ಶೇಪ್ ಬಂತು, ಸ್ಟಿಚಿಂಗ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿ, ಮೇನ್ ಫ್ಯಾಬ್ರಿಕ್ ಇದು. ಫಸ್ಟು ಕಟ್ ಮಾಡಿರೋ ಲೈನಿಂಗ್ ಪೀಸನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಬೇಕು, ಸ್ವಲ್ಪ ಜಾಸ್ತಿ ಬಿಟ್ಟು. ನೋಡಿ, ಈ ರೀತಿ ಸೆಟ್ ಮಾಡಿಕೊಂಡು ಗುಂಪಿನ ಹಾಕಿಬಿಟ್ಟು ನೀವು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಲೈನಿಂಗನ್ನು ಹಾಕ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಸೆಟ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಕೊಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನಂತರ ಕ್ಯಾನ್ವಾಸ್ ಕೊಡೋದಿರುತ್ತೆ. ಮೇನ್ ಫ್ಯಾಬ್ರಿಕ್ ಬಟ್ಟೆ ಮೇಲೆ ಲೈನಿಂಗನ್ನು ಕರೆಕ್ಟಾಗಿ ಇಟ್ಕೊಂಡು, ಬಿಗಿನರ್ಸ್ ಆಗಿದ್ದರೆ ಗುಂಪಿನ ಹಾಕ್ಬಿಟ್ಟು ನೀವು ಸ್ಟಿಚ್ ಮಾಡೋದು ತುಂಬ ಒಳ್ಳೆಯದು. ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಲ್ಲ. ಇವಾಗ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಕೊಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು. ಇದು ಉಲ್ಟಾ ಫೋಲ್ಡಿಂಗ್ ಇರೋದಿಲ್ಲ, ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸನ್ನು ಉಲ್ಟಾ ಫೋಲ್ಡ್ ಮಾಡೋದಿರುತ್ತೆ. ಬೋಟ್ ನೆಕ್ ಬ್ಲೌಸ್ಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದಾಗ ಕರೆಕ್ಟ್ ಬರುತ್ತೆ. ಈಗ ಕ್ಯಾನ್ವಾಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಶೇಪ್ ಹಾಕಿರ್ತೀರಲ್ಲ, ಅದಕ್ಕೆ ಕರೆಕ್ಟಾಗಿ ಶೇಪನ್ನು ಕೊಡಿ. ನೀವು ಯಾವ ಡಿಸೈನ್ ಮಾಡೋದಾದರೂ ಈ ರೀತಿ ಮಾಡ್ಕೊಬೋದು. ನೋಡಿ, ಈಗ ನೋಡಿ, ಕ್ಯಾನ್ವಾಸ್ ತುಂಬ ಈಸಿಯಾಗಿ ಕೊಡೋ ಮೆಥಡು. ಇವಾಗ ಒಂದು ಗ್ರೀನ್ ಬಟ್ಟೆಗೆ ಈ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕ್ಯಾನ್ವಾಸನ್ನು ಒಂದು ಗ್ರೀನ್ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಕೊಡಬೇಕು. ಬಟ್ಟೆ ಸ್ವಲ್ಪ ಬಿಟ್ಕೊಂಡು ಉಳಿದಿರೋ ಬಟ್ಟೆನೆಲ್ಲ ಕಟ್ ಮಾಡಿ ಹಾಕಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸು ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮೇಲಿಂದನೂ ಬಟ್ಟೆ ಬಿಡಬೇಕಿತ್ತು, ನನಗೆ ಸ್ವಲ್ಪ ಅಷ್ಟು ನೆನಪಾಗಲಿಲ್ಲ, ಹಾಗಾಗಿ ಸೈಡಲ್ಲಿ ಬಟ್ಟೆ ಬಿಟ್ಟಿದ್ದೆ, ಅದನ್ನು ಮಡ್ಚ್ಕೊಂಡಿದ್ದೀನಿ. ನೋಡಿ, ಮೇಲಿಂದನೂ ಸಹ ಇದೇ ರೀತಿಯೇ ಮಡಚಿ ಹೊಲ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಬಿಡಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ. ಈಗ ನೀವು ಲೈನಿಂಗ್ ಅಟ್ಯಾಚ್ ಮಾಡಿದ್ರಲ್ಲ ಬ್ಲೌಸ್ಗೆ, ಬ್ಯಾಕಲ್ಲಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಬೇಕಿದ್ದರೆ ಇವಾಗಲೇ ಬ್ಯಾಕ್ ಟಕ್ಸ್ ಬೇಕಾದರೂ ಹಿಡ್ಕೊಳ್ಳಿ. ನಾನು ಕ್ಯಾನ್ವಾಸ್ ಅಟ್ಯಾಚ್ ಆದಮೇಲೆ ಟಕ್ಸನ್ನು ಹಿಡಿತೀನಿ. ಒಂದ್ಸಲಿ ಉದ್ದ ಚೆಕ್ ಮಾಡಿಕೊಂಡೆ. ಈಗ ನೋಡಿ, ಈ ರೀತಿ ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಅಂಟಿಸಿದ್ವಲ್ಲ ಆ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೊಬೇಕು. ಕರೆಕ್ಟಾಗಿ ಸೆಂಟರಲ್ಲೇ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಮಿಸ್ ಆಗಲ್ಲ, ಕರೆಕ್ಟ್ ಸೆಂಟರ್ ಪಾಯಿಂಟಿಗೆ ಬರುತ್ತೆ. ಇವಾಗ ಮೈನ್ ಫ್ಯಾಬ್ರಿಕ್ಕು, ಲೈನಿಂಗು, ಕ್ಯಾನ್ವಾಸು, ಹಚ್ಚಿರೋ ಬಟ್ಟೆ ಮೂರನ್ನು ಗುಂಪಿನಲ್ಲಿ ಕರೆಕ್ಟ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ. ನೋಡಿ, ಈಗ 1/4 ಇಂಚ್ ಬಿಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಈ ಬ್ಲೌಸ್ ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಾಗಿತ್ತು. ನೋಡಿ, ಈಗ ಸೆಂಟರಲ್ಲಿ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಬೇಕು. ನೋಡಿ, ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಕರ್ವ್ ಇದ್ದಲ್ಲೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತೆಕ್ಕೊಳ್ಳಿ. ಒಂದೊಂದು ಕಟ್ಸನ್ನು ಹಾಕ್ಕೊಳ್ಳಿ. ಕರ್ವ್ ಇದ್ದಲ್ಲೆಲ್ಲ ಚಿಕ್ಕ ಚಿಕ್ಕ ಕಟ್ಸನ್ನು ಹತ್ತತ್ರ ಹಾಕ್ಕೊಳ್ಳಿ, ಆಗ ನೀಟಾಗಿ ಫೋಲ್ಡ್ ಆಗುತ್ತೆ. ನೋಡಿ,
ಈ ರೀತಿ ಕಟ್ಸನ್ನು ಕರೆಕ್ಟಾಗಿ ಹಾಕಿದರೆ ಉಲ್ಟಾ ಫೋಲ್ಡ್ ಆಗುತ್ತೆ. ತುಂಬ ಈಸಿ ಇದೆ ಈ ಮೆಥಡು. ನೋಡಿ ಹತ್ತತ್ರ ಹಾಕ್ಕೊಬೇಕು ಕಟ್ಸು. ಉಲ್ಟಾ ಮಾಡಿಬಿಟ್ಟು ಒಂದು ಕೂಳೆ ಮೇಲೆ ಹೊಲಿಗೆ ಹಾಕಿಬಿಟ್ಟು ಹೆಮ್ಮಿಂಗ್ ಬೇಕಾದರೂ ಮಾಡ್ಬೋದು. ಹೆಮ್ಮಿಂಗ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಸ್ಟಿಫಾಗಿ ಕೂರುತ್ತೆ ಹೆಮ್ಮಿಂಗ್ ಮಾಡಿದ್ರೆ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಕೂಳೆ ಮೇಲೆ ಹೊಲಿಗೆ ಹಾಕಿದರೆ ತನಗೆ ತಾನೇ ಸೆಟ್ ಆಗುತ್ತೆ. ನಾನು ಆದರೂ ಒಂದ್ಸರಿ ನಿಮಗೆ ತೋರಿಸಿದೆ ನೋಡಿ, ಈ ರೀತಿ ಬರುತ್ತೆ ಕರೆಕ್ಟಾಗಿ. ನೆಕ್ಸ್ಟು ಕೂಳೆ ಮೇಲೆ ಹೊಲಿಗೆ ಹಾಕ್ತಾಯಿದ್ದೀನಿ. ಕೂಳೆ ಮೇಲೆ ಹೊಲಿಗೆ ಹಾಕಿದರೆ ನೀಟಾಗಿ ಕೂರುತ್ತೆ. ಮತ್ತು ಕಟ್ಸ್ ಹಾಕೋದು ಮತ್ತು ಕೂಳೆ ಮೇಲೆ ಹೊಲಿಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚ್ ಮಾಡೋರಿಗೂ ಸಹ ಕರೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಕಟ್ಸ್ ಹಾಕೋದು ಮತ್ತು ಕಿನಾರಿ ಸ್ಟಿಚ್ ಹಾಕೋದನ್ನು ಮರಿಬೇಡಿ. ಈಗ ಆರಾಮಾಗಿ ಉಲ್ಟಾ ಫೋಲ್ಡ್ ಆಗುತ್ತೆ. ಈಗ ಹೆಮ್ ಮಾಡ್ಬೋದು ನೀವು ಅದಕ್ಕೆ. ನೋಡಿ ಬ್ಲೌಸು ಕೊನೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಈಗ ಉಲ್ಟಾ ಫೋಲ್ಡ್ ಆಗುತ್ತೆ. ಇದಕ್ಕೂ ಆಗಲಿಲ್ಲ ಅಂದರೆ ನೀವು ಲೈಟಾಗಿ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾನೊಂದು ಮೇಲೆ ಸ್ಟಿಚ್ಚನ್ನು ಹಾಕ್ತೀನಿ. ಆಗ ಬ್ಲೌಸು ನೀಟಾಗಿ ಫಿನಿಶಿಂಗ್ ಆಗುತ್ತೆ. ನೋಡಿ ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ಡಿಸೈನ್ ಇದೆ. ಆ ಡಿಸೈನನ್ನು ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಇದು ಕುತ್ತಿಗೆಗೆ ಕ್ರಾಸ್ ಪಟ್ಟಿ ಹಚ್ಚಬೇಕಿತ್ತು. ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚ್ ಅಗಲದ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಬೇಕು. ಬಿಗಿನರ್ಸ್ ಕಲಿತಿದ್ರೆ ನೋಡಿ, ಕುತ್ತಿಗೆ ಪಟ್ಟಿ ಸ್ಟಿಚ್ ಮಾಡೋದಕ್ಕಾಗಿ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುತ್ತಿಗೆ ಅಗಲಕ್ಕೆ ಪೈಪಿಂಗ್ ಅಥವಾ ಹೆಮ್ಮಿಂಗ್ ಯಾವುದಾದ್ರೂ ಕೊಟ್ಕೊಬೋದು. ಇಲ್ಲಿ ಉಲ್ಟಾ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಉಲ್ಟಾ ಫೋಲ್ಡಿಂಗಿಗೆ ಹಾಗೆ ಬಿಡ್ತೀನಿ. ನೋಡಿ ಈಗ ಕಟ್ಸನ್ನು ಹಾಕೊಳ್ಳಿ. ಬ್ಲೌಸು ಸ್ಟಿಚ್ ಮಾಡುವಾಗ ಮುಖ್ಯವಾಗಿ ನಾವು ಕಿನಾರಿ ಸ್ಟಿಚ್ಚು ಕಟ್ಸನ್ನು ಇಂಪಾರ್ಟೆಂಟಾಗಿ ಹಾಕ್ಕೊಬೇಕು. ಈಗ ನಾನು ಹೆಮ್ಮಿಂಗ್ ಮಾಡೋದಕ್ಕಾಗಿ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ. ನೋಡಿ ಬ್ಯಾಕ್ ಡಿಸೈನ್ ರೆಡಿ ಆಯಿತು. ಇನ್ನೂ ಸ್ವಲ್ಪ ಡಿಸೈನ್ ಇದೆ ನೋಡಿ. ಈಗ ಈ ಬ್ಲೌಸಿನ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಒಂದು ರೌಂಡ್ ಪೀಸನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಸೆಂಟರಲ್ಲಿ ಒಂದು ಪಾಯಿಂಟ್ ಮಾಡಿಕೊಂಡು ಬಟ್ಟೆನ ಕರೆಕ್ಟಾಗಿ ರೌಂಡಾಗಿ ತೆಗಿಬೇಕು. ನೋಡಿ ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ. ಆದರೂ ನೀವು ಕಚ್ಚನ್ನು ಇದಕ್ಕೂ ಸಹ ಹಾಕಬೇಕಾಗತ್ತೆ. ನೀಟಾಗಿ ಉಲ್ಟಾ ಫೋಲ್ಡ್ ಆಗಬೇಕು. ಅದಕ್ಕಾಗಿ ನೋಡಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಇದೇನು ಹೊರಗಡೆ ಕಾಣಿಸಲ್ಲ. ಈಗ ನಾವು ನೆರಿಗೆ ಇಟ್ಬಿಟ್ಟು ಫ್ಲವರ್ ಮಾಡ್ತೀವಿ. ಹಾಗಾಗಿ ಇದು ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ರೌಂಡ್ ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ರ ಮೇಲೆ ಬ್ಯಾಕ್ ನೆಕ್ ಡಿಸೈನ್ ಕೊಡೋದಕ್ಕೆ ಫ್ಲವರನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ರೌಂಡ್ ಪೀಸನ್ನು ನೆರಿಗೆ ಕೊಟ್ಬಿಟ್ಟು ಈ ರೀತಿ ಒಂದು ಟಿಕ್ಕನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ಒಂದು ಟಿಕ್ಕನ್ನು ಹಾಕ್ಕೊಳ್ಳಿ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ. ಮಿಷನಲ್ಲಿ ಕಷ್ಟ ಆಗುತ್ತೆ ಅಂದರೆ ನೀವು
ಸೂಜಿ ದಾರ ತಗೊಂಡು ಸಹ ಇದನ್ನು ನೆರಿಗೆ ಮಾಡ್ಕೊಬೋದು. ಈಗ ನಾನು ಬ್ಯಾಕಲ್ಲಿ ಇಡೋದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ. ಈ ರೀತಿ ಉಲ್ಟಾ ಮಾಡಿ ಹೊಲ್ಕೊಂಡು ಅದನ್ನು ಉಲ್ಟಾ ತಿರುಗಿಸಿದ್ರೆ ರೆಡಿ ಆಗುತ್ತೆ ನೋಡಿ. 2 ಪೀಸು ಒಂದೇ ಸಮವಾಗಿ ಕಟ್ ಮಾಡ್ಕೊಬೇಕು. ಈ ರೀತಿ ನೀವು ಉಲ್ಟಾ ಫೋಲ್ಡ್ ಮಾಡಿ. ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತಂದರೆ ಈ ರೀತಿ ಸ್ಕ್ರೂ ಡ್ರೈವರಲ್ಲಿ ಮಾಡ್ಬೋದು. ಇದು ಸ್ವಲ್ಪ ಅಗಲವಾಗಿರೋ ಪೀಸ್ ಆಗಿರೋದ್ರಿಂದ ಉಲ್ಟಾ ಫೋಲ್ಡ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗೋಲ್ಲ. ಆದರೆ ಲಾಸ್ಟ್ ಎಂಡಲ್ಲಿ ಶೇಪ್ ಬರೋದಕ್ಕೆ ಈ ಸ್ಕ್ರೂ ಡ್ರೈವರ್ ಅಥವಾ ತಂತಿ ಈ ರೀತಿ ಬಳಸ್ಬಿಟ್ಟು ನೀವು ಸರಿ ಮಾಡ್ಕೊಬೋದು. ಈ ರೀತಿ ರೆಡಿ ಮಾಡಿ. ಈಸಿ ಇದೆ, ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡ್ರೆ ಈ ರೀತಿ ಡೋರಿ ರೆಡಿ ಆಗುತ್ತೆ. ಬ್ಯಾಕ್ ನೆಕ್ಕಿಗೆ ತುಂಬ ಈಸಿಯಾದ ಡಿಸೈನ್ ಫ್ರೆಂಡ್ಸ್, ಟ್ರೈ ಮಾಡಿ. ಹಾಗೆ ಇನ್ನೂ ಯಾವ ರೀತಿ ಡಿಸೈನ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ವ್ಯೂವರ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಒಂದೊಂದಾಗಿಯೇ ಮಾಡಿಬಿಟ್ಟು ಕಳಿಸ್ತೀನಿ ನೋಡಿ. ಈ ರೀತಿ ನಿಧಾನವಾಗಿ ತಗೊಂಡು ಬೇಕಾದರೆ ನೀವು ಒಂದು ಐರನ್ ಸಹ ಮಾಡ್ಕೊಬೋದು ಶೇಪು ಕರೆಕ್ಟಾಗಿ ಬರೋದಕ್ಕೆ. ಉದ್ದ ಸ್ಕ್ರೂ ಡ್ರೈವರ್ ತಗೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ, ಅಂದರೆ ಕರೆಕ್ಟಾಗಿ ಅದು ಶೇಪ್ ಬರಬೇಕಲ್ಲ, ಹಾಗಾಗಿ ನೋಡಿ 2 ಸಹ ರೆಡಿ ಆಯಿತು. ಇವಾಗ ಬ್ಯಾಕಲ್ಲಿ ಡಿಸೈನ್ ಕೊಡೋಣ. ಫಸ್ಟು 2 ಡೋರಿ ಮತ್ತು ಫ್ಲವರ್ ಅದ್ರ ಮೇಲೆ ಇಟ್ಬಿಟ್ಟು ಹಾಗೆಯೇ ಮಿಷನ್ ಸ್ಟಿಚ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ ನೀವು ಮಿಷನಲ್ಲಿ ಜಾರತ್ತೆ ಅನ್ನೋದಿದ್ರೆ ನೀವು ಸೂಜಿ ದಾರದಲ್ಲಿ ಸ್ಟಿಚ್ ಮಾಡ್ಕೊಬೋದು. ಇಲ್ಲ ಅಂದರೆ ಏನು ಕಷ್ಟ ಆಗೋಲ್ಲ. ನೀವು ಮಿಷನ್ ಮೇಲೇ ಫಸ್ಟ್ 2 ಡೋರಿಯನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತು ಈ ಫ್ಲವರನ್ನು ಅಟ್ಯಾಚ್ ಮಾಡಿದ್ರೆ ತುಂಬ ಈಸಿ ಇದೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಸಹ ಕಾಣಿಸುತ್ತೆ. ನಾನು ಈ ಬ್ಲೌಸ್ಗೆ ಲೇಸನ್ನು ಹಚ್ತೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಹಾಕಬೇಕು, ಈ ಡಿಸೈನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿವಾಗ ಬ್ಲೌಸಿಗೆ ಲೇಸನ್ನು ಮತ್ತು ಈ ಕುಚ್ಚುಗಳನ್ನು ಇಟ್ಬಿಟ್ಟು ಹೇಗೆ ಬಂತು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಬ್ಲೌಸು ಈ ರೀತಿ ಬಂದಿತ್ತು. ಈ ಬ್ಲೌಸು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬ್ಲೌಸು ಈ ರೀತಿ ಬಂದಿತ್ತು. ಏನಾದರೂ ಬ್ಲೌಸಲ್ಲಿ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಬ್ಲೌಸ್ ಡಿಸೈನು ಮತ್ತು ಬ್ಲೌಸ್ ಬಗ್ಗೆ, ನಾರ್ಮಲ್ ಬ್ಲೌಸ್ ಬಗ್ಗೆ ನಾನು ಕೆಲವು ಟಿಪ್ಸ್ಗಳನ್ನು ಕೊಡ್ತೀನಿ. ಮಿಸ್ ಮಾಡದೆ ನನ್ನ ವಿಡಿಯೋನ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.